ಇದು ಪುಟ್ಟು, ಇದು ಅಕ್ಕಿ ಹಿಟ್ಟು ಮಾತ್ರ ಅಲ್ಲ, ಜೋಳ, ರಾಗಿ, ಗೋಧಿ ಯಾವ್ದ್ರಲ್ಲಿ ಬೇಕಾದ್ರೂ ಮಾಡಬಹುದು. ಅಂಡ್ ಇದು ಮಾಡೋದಿಕ್ಕೆ ಹಲವಾರು ವಿಧಾನಗಳಿವೆ. ಸೊ ಇದು ನಾಷ್ಟಕ್ ಮಾತ್ರ ಅಲ್ಲ, ಊಟಕ್ಕೆ ಕೂಡ ಮಾಡಬಹುದಾದಂತ ಒಂದು ಅದ್ಭುತವಾದ ಫುಡ್ ಐಟಮ್ ಇದು. ಯಾಕೆಂದ್ರೆ ಇದರ ಜೊತೆ ಕಡಲೆಕಾಳಿನ ಸಾರೆ ಬೇಕು ಅಂತ ಏನಿಲ್ಲ, ಯಾವುದೇ ತರ ಮಸಾಲ ಭರಿತವಾದ ವೆಜ್ ಅಥವಾ ನಾನ್ ವೆಜ್ ಕರಿಗಳ ಜೊತೆ ಇದು ಅದ್ಭುತವಾಗಿರುತ್ತೆ. ಸೊ ವಿಡಿಯೋ ಪೂರ್ತಿ ನೋಡಿ, ಇದು ಮಾಡುವ ಹಲವಾರು ವಿಧಾನಗಳನ್ನು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಇದು ತುಂಬಾ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನಕಾಯಿ. ಪೂರ್ತಿ ತೆಂಗಿನಕಾಯಿ ಬೇಡ, ಒಂದು ತೆಂಗಿನಕಾಯಿಯ ಕಾಲ್ ಭಾಗ ಇದ್ರೆ 3 ರಿಂದ 4 ಜನಕ್ಕೆ ಸಾಕಾಗುತ್ತೆ. ಗೋಧಿ, ರಾಗಿ ಅಥವಾ ಜೋಳ ಆದ್ರೆ ಹಾಗೆ ಮಾಡಬಹುದು, ಬಟ್ ಅಕ್ಕಿ ಮಾತ್ರ ಸ್ವಲ್ಪ ಸ್ಪೆಷಲ್ ಪ್ರಾಸೆಸ್ ಇದೆ. ಹೇಗೆ ಅಂತ ಹೇಳಿದ್ರೆ, ನಾವು ಗಜಾಯ ಮಾಡೋ ತರ ಅಕ್ಕಿ ನೀಟಾಗಿ ವಾಶ್ ಮಾಡಿ ಒಂದು ಬಟ್ಟೆ ಮೇಲೆ ಹಾಕಿ ಒಂದು 1 to 2 ಅವರ್ಸ್ ಇಡಬೇಕು. ಅದು ಲೈಟ್ ಆಗಿ ಅದರ ನೀರೆಲ್ಲ ಡ್ರೈನ್ ಆದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಫೈನ್ ಆಗಿ ಪುಡಿ ಮಾಡ್ಕೊಂಡು ಒಂದು ಬಾಣ್ಲಿಗೆ ಹಾಕಿ ಫ್ರೈ ಮಾಡಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಬೇಕು. 10 ರಿಂದ 15 ನಿಮಿಷಗಳು ಬೇಕಾಗುತ್ತೆ. ಇದ್ರಲ್ಲಿರೋ ತೇವಾಂಶ ಎಲ್ಲ ಹೋಗಿ ಅದು ಫುಲ್ ಡ್ರೈ ಆಗಿ ಅದು ಒಂಥರ ಕಾರ್ನ್ ಫ್ಲೋರ್ ತರ ಆಗುತ್ತೆ. ನಿಮಗೆ ಹಿಂಗ್ ಕೈ ಇಟ್ರೆ ನಿಮ್ಗೆ ಗೊತ್ತಾಗತ್ತೆ, ಅದೊಂಥರ ಫುಲ್ ಉದುರುದ್ರಾಗಿರುತ್ತೆ. ಹಾಗದು ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಅಂತ. ಇದನ್ನ ಕೂಲ್ ಆಗಕ್ ಬಿಟ್ಟು ಒಂದು ಡಬ್ದಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಒಂದು 2 ವರ್ಷವರೆಗೂ ಅದನ್ನ ಸೇಫ್ ಆಗಿ ಇಟ್ಕೋಬಹುದು. ನಾನಿಲ್ಲಿ ರೆಡ್ ರೈಸ್ ಯೂಸ್ ಮಾಡಿದೀನಿ, ನೀವು ವೈಟ್ ರೈಸ್ ಯೂಸ್ ಮಾಡೋದಾದ್ರೂ ಕೂಡ ಇದೇ ಸೇಮ್ ಪ್ರಾಸೆಸ್ ಫಾಲೋ ಮಾಡಬೇಕು. ಸೊ ಈಗ ಹಿಟ್ಟು ರೆಡಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಒಂದು ಪಾತ್ರೆಗೆ ತಗೊಂಡು ಅದರೊಳಗೆ ಸ್ವಲ್ಪ ಉಪ್ಪು ಮತ್ತು ನೀರು ಚೂರೇ ಹಾಕಿ ಕಲಸ್ಕೋಬೇಕು. ಹೇಗೆ ಅಂತ ಹೇಳಿದ್ರೆ, ಚಪಾತಿ ತರ ಕಲಸ್ಕೋಬಾರದು, ಇದನ್ನ ಅದು ಪೂರ್ತಿ ಒದ್ದೆ ಆಗ್ಬೇಕಷ್ಟೇ. ಆ ರೀತಿ ನೀರ್ ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಈ ರೀತಿ ಅದನ್ನ ತಟ್ಟಿ ಮುಚ್ಚಿಡಬೇಕು. ಒಂದು 5 ನಿಮಿಷ ಇಟ್ಟು ಆಮೇಲೆ ನೋಡಿ ಈ ರೀತಿ ಪ್ರೆಸ್ ಮಾಡಿ ಅದನ್ನು ಪುಡಿ ಮಾಡಬೇಕು. ಇಲ್ಲಾಂದ್ರೆ ಸಿಂಪಲ್ ಆಗಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಫೈನ್ ಆಗಿ ಪುಡಿ ಮಾಡ್ಕೋಬಹುದು. ಯಾಕೆಂದ್ರೆ ಅದರ ಫೈನಲ್ ಟೆಕ್ಸ್ಚರ್ ಹೀಗೆ ಉದುರುದ್ರಾಗಿ ಪುಡಿಯಾಗಿರ್ಬೇಕು. ಅವಾಗಲೇ ಪುಟ್ಟು ಕರೆಕ್ಟ್ ಆಗಿ ಬೇಯೋದು, ಕರೆಕ್ಟ್ ಆಗಿರೋ ರುಚಿ ಬರೋದು. ಪುಟ್ಟು ಮಾಡೋಕೆ ಸ್ಪೆಷಲ್ ಆಗಿರುವಂತಹ ಪಾತ್ರೆಗಳಿವೆ, ಅದೇನು ಅಂತ ವಿಡಿಯೋ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ. ಬಟ್ ಅಕಸ್ಮಾತ್ ನಿಮ್ಮ ಹತ್ರ ಅದಿಲ್ಲ ಅಂತ ಹೇಳಿದ್ರೆ, ಒಂದು ಬಾಳೆ ಎಲೆ ಇದ್ರೆ ನೀವು ಕೂಡ ಈ ತರ ಮಾಡಬಹುದು. ಒಂದು ಬಾಳೆ ಎಲೆ ತಗೊಂಡು ಅದರ ಅರ್ಧ ಭಾಗ ಕಟ್ ಮಾಡಿ ತೆಗೆದು ಅದನ್ನು ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಈ ರೀತಿ ಒಂದು ಪೈಪ್ ತರ ಅದನ್ನ ರೋಲ್ ಮಾಡ್ಕೋಬೇಕು. ಆಮೇಲೆ ಅದರ ಮಧ್ಯಭಾಗದಲ್ಲಿ ಒಂದು ಟೂತ್ ಪಿಕ್ ಅಥವಾ ಫ್ರೆಶ್ ಆಗಿರುವಂತಹ ತೆಂಗಿನ ಗರಿಯ ಮಟ್ಟೆ ಅಥವಾ ಕಡ್ಡಿ ತಗೊಂಡು ಅದನ್ನ ಈ ರೀತಿ ಪಿಯರ್ಸ್ ಮಾಡಬೇಕು. ಟೂತ್ ಪಿಕ್ ಇರ್ಲಿ ಕಡ್ಡಿ ಇರ್ಲಿ, ಅದರ 2 ಎಡ್ಜ್ ಗಳು ಶಾರ್ಪ್ ಆಗಿರ್ಬೇಕು. ಅವಾಗಲೇ ಅದು ಕರೆಕ್ಟ್ ಆಗಿ ಪಿಯರ್ಸ್ ಆಗೋದು, ಇಲ್ಲಾಂದ್ರೆ ಎಲೆ ಅರ್ಧೋಗ್ಬಿಡತ್ತೆ ಅಷ್ಟೇ. ಇನ್ನೊಮ್ಮೆ ನೋಡೋಣ. ಎಲೆ ಈ ರೀತಿ ರೋಲ್ ಮಾಡ್ಕೊಂಡು ಅದರ ಮಧ್ಯಭಾಗದಲ್ಲಿ ಪಿಯರ್ಸ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಒಂದೇ ಒಂದು ಕಡ್ಡಿ ಸಾಕಾಗುತ್ತೆ ನಿಮಗೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ರೋಲ್ ಮಾಡ್ಕೊಂಡು ಒಂದು ಸ್ಟೀಮರ್ ಪ್ಲೇಟ್ ಮೇಲೆ ಇಡಿ. ಈಗ ನಾವು ತುರಿದಿರುವಂತಹ ತೆಂಗಿನಕಾಯಿ ಒಂದು 2 ಸ್ಪೂನ್ ಅಡಿಗೆ ಹಾಕೋಬೇಕು. ಯಾಕಂದ್ರೆ ನಮಗೊಂದು ಲೇಯರ್ ತರ ಫಾರ್ಮ್ ಆಗ್ಬೇಕು, ಇಟ್ಟು ಲೀಕ್ ಆಗಬಾರ್ದು. ಹಾಗಾಗಿ ಒಂದು 2 ಸ್ಪೂನ್ ತೆಂಗಿನ ತುರಿ ಹಾಕೊಂಡು ಅದರ ಮೇಲ್ಗಡೆ ನಮ್ಮ ಪುಟ್ಟಿನ ಹಿಟ್ಟು ಹಾಕೋಬೇಕು. ಇದು ಅರ್ಧ ಭಾಗದಷ್ಟು ಹಾಕಿ ಅದರ ಮೇಲ್ಗಡೆ ಮತ್ತೆ ಒಂದು 2 ಸ್ಪೂನ್ ತುರಿದಿರುವಂತಹ ತೆಂಗಿನಕಾಯಿ ಹಾಕಿ ಮತ್ತೆ ಸ್ವಲ್ಪ ಇಟ್ಟು ಆಮೇಲೆ ಕೊನೆಯದಾಗಿ ತೆಂಗಿನಕಾಯಿ ಹಾಕಿ. ಈಗ ಇದನ್ನು ಹುಷಾರಾಗಿ ಎತ್ತಿ ಸ್ಟೀಮರ್ ಪ್ಲೇಟ್ ಅಥವಾ ಕುಕ್ಕರ್ ಒಳಗೆ ಇಟ್ಟು 10 ರಿಂದ 12 ನಿಮಿಷಗಳು ಸ್ಟೀಮ್ ಕುಕ್ ಮಾಡಿದ್ರೆ ರೆಡಿ ಗುರು. ಈ ಮೆಥಡ್ ಫಾಲೋ ಮಾಡಿದ್ರೆ ಮಕ್ಳಿಗಾಗ್ಲಿ ಇಲ್ಲ ನಿಮ್ಮ ಮನೆಗೆ ನೆಂಟರು ಬಂದಾಗ್ಲಿ ಅದಕ್ಕೆ ಅವ್ರಿಗೆ ಸರ್ವ್ ಮಾಡಿದಾಗ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ, ಯುನೀಕ್ ಆಗಿರುತ್ತೆ ಅಂಡ್ ನೋಡೋಕ್ ಕೂಡ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಬಾಳೆ ಎಲೆಯ ಒಂದು ಫ್ಲೇವರ್ ಕೂಡ ಇರುತ್ತೆ ಇದರಲ್ಲಿ. ಸೊ ಈಗ ಬೇರೆ ವಿಧಾನಗಳು ಹೇಗೆ ಅಂತ ನೋಡೋಣ, ಪುಟ್ಟು ಮಾಡುವ ಬೇರೆ ವಿಧಾನಗಳು. ಸೊ ನಾನು ಆಗ್ಲೇ ಹೇಳಿತರ ರಾಗಿ, ಜೋಳ, ಗೋಧಿ ಆದ್ರೆ ನೀವು ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಮಾಮೂಲಿ ಹೇಗೆ ಹಿಟ್ಟು ಮಾಡ್ತೀವಿ ಅದೇ ರೀತಿ ಪುಡಿ ಮಾಡಿದ್ರೆ ಸಾಕು ಅಷ್ಟೇ. ಜೋಳದ ಹಿಟ್ಟಾದ್ರೆ ಮಾತ್ರ ನೀವು ಬಿಸಿ ನೀರು ಹಾಕೋಬೇಕು. ರಾಗಿ ಮತ್ತು ಗೋಧಿ ಹಿಟ್ಟಿಗೆ ಮಾಮೂಲಿ ನೀರು ಹಾಕೊಂಡ್ರೆ ನಡೆಯುತ್ತೆ. ಅದೇ ರೀತಿಯಲ್ಲಿ ಸ್ವಲ್ಪ ಉಪ್ಪು ಮತ್ತೆ ನೀರು ಹಾಕೊಂಡು ಅದನ್ನ ಚೆನ್ನಾಗಿ ಕಲಸ್ಕೊಂಡು ಒಂದು 5 ನಿಮಿಷ ಮುಚ್ಚಿಡಬೇಕು. ಆಮೇಲೆ ಅದೇ ತರ ನೀವು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ, ಇಲ್ಲ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ಅದನ್ನ ಫೈನ್ ಪೌಡರ್ ಮಾಡಬೇಕು. ಅಂದ್ರೆ ಇಟ್ಟು ಈ ರೀತಿ ಉದುರದರಾಗಿರಬೇಕು, ಅದೇ ನಮ್ಮ ಉದ್ದೇಶ. ಕೈಯಲ್ಲಿ ಈ ತರ ಪ್ರೆಸ್ ಮಾಡಿ ಅದನ್ನ ಪುಡಿ ಮಾಡಬಹುದು, ಇಲ್ಲ ಮಿಕ್ಸಿ ಜಾರಿಗೆ ಹಾಕಿ. ಅದರ ಕನ್ಸಿಸ್ಟೆನ್ಸಿ ಹೇಗೆ ಗೊತ್ತಾಗೋದು ಅಂತ ಹೇಳಿದ್ರೆ, ಅದನ್ನ ಈ ರೀತಿ ಉಂಡೆ ಕಟ್ಟಿ ಅದನ್ನ ಪ್ರೆಸ್ ಮಾಡಿದ್ರೆ ಅದು ಪುಡಿ ಆಗ್ಬಿಡ್ಬೇಕು. ಸೊ ಇದೇ ಅದರ ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಈಗ ಸ್ಟ್ಯಾಂಡರ್ಡ್ ಆಗಿ ಒಂದು 2 ಪಾತ್ರೆಗಳು ಬರುತ್ತೆ ಪುಟ್ಟು ಮಾಡೋದಕ್ಕೆ. ಒಂದು ಇದು ಮತ್ತೆ ಇನ್ನೊಂದು ಪೈಪ್ ತರ ಇರುತ್ತೆ. ಇದೊಂಥರ ತೆಂಗಿನ ಚಿಪ್ಪಿನ ಶೇಪ್ ಅಲ್ಲಿ ಇರುತ್ತೆ. ಇದು ನಿಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ತಗೊಳ್ಳೋದಕ್ಕೆ. ಅದರ ಲಿಂಕ್ ನಾನು ಬಯೋಲ್ ಹಾಕಿರ್ತೀನಿ ನೋಡಿ. ಇದೇನಂದ್ರೆ ಇದರಲ್ಲಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಬರುತ್ತೆ, ನೋಡೋಕ್ ಒಂಥರ ಕ್ಯೂಟ್ ಆಗಿರುತ್ತೆ. ಅಂಡ್ ಇದರ ಮೈನಸ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಒಂದೊಂದೇ ಮಾಡಕ್ ಆಗೋದು. ಬಟ್ ಇದರ ಒರಿಜಿನಲ್ ಈ ಪಾತ್ರೆ ಏನಿದೆ ಇದು ಪೈಪ್ ತರ ಇರುತ್ತೆ, ಒಂದು ಬಿಂದಿಗೆ ತರ ಇರುತ್ತೆ ನೋಡಿ. ಇದ್ರಲ್ಲಿ ಆದ್ರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಬಹುದು. ಇಬ್ರು ಇದ್ರೆ ನಿಮಗೆ ಆ ಚಿಕ್ಕದು ತೆಂಗಿನ ಚಿಪ್ಪಿನ ಶೇಪ್ ಅಲ್ಲಿ ಇರೋ ಪುಟ್ಟಿನ ಪಾತ್ರೆ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಇದ್ರೆ ನೀವು ಈ ಪೈಪ್ ತರ ಇರೋದು ತಗೋಬಹುದು. ಅದಲ್ಲೇ ಇನ್ನೊಂದು ಬಲ್ಕ್ ಆಗಿ ಹೇಗ್ ಮಾಡೋದು ಅಂತ ಇನ್ನೊಂದು ಮೆಥಡ್ ಇದೆ, ಅದನ್ನ ಮುಂದಕ್ಕೆ ಹೇಳ್ತೀನಿ ನೋಡಿ. ಸೊ ಸದ್ಯಕ್ಕೆ ಇವೆರಡರಲ್ಲಿ ಯಾವ್ದೇ ಪಾತ್ರೆ ತಗೊಂಡ್ರು ಸೇಮ್ ರೀತಿಯಲ್ಲೇ ನೀವು ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಅಡಿಗೆ ಸ್ವಲ್ಪ ತುರಿದಿರುವಂತಹ ತೆಂಗಿನಕಾಯಿ ಹಾಕಿ ಅರ್ಧ ಭಾಗ ಪುಟ್ಟಿನ ಹಿಟ್ಟು ಹಾಕೊಂಡು ಮತ್ತೊಂದು ಸ್ವಲ್ಪ ತುರಿದಿರುವಂತಹ ತೆಂಗಿನಕಾಯಿ, ಅದ್ರ ಮೇಲ್ಗಡೆ ಮತ್ತೆ ಹಿಟ್ಟು ಮತ್ತೆ ತೆಂಗಿನಕಾಯಿ. ಸೊ ಇದೇ ಸೇಮ್ ಪ್ರಾಸೆಸ್ ಎಲ್ಲಾ ಪಾತ್ರೆಗೂ ನೀವು ಫಾಲೋ ಮಾಡ್ಬೇಕಾಗತ್ತೆ. ಇದನ್ನು ಕೂಡ ನೀವು ಕುಕ್ಕರ್ ಮೇಲಿಟ್ಟು ಅದಕ್ಕೆ ಒಂದು ಪೈಪ್ ತರ ಕೊಟ್ಟಿರ್ತಾರೆ, ಕರೆಕ್ಟ್ ಆಗಿ ಫಿಟ್ ಆಗುತ್ತೆ.
ಸೊ ಅದ್ರ ಮೇಲೆ ನೀವು 10 ರಿಂದ 12 ನಿಮಿಷ ಸ್ಟೀಮ್ ಕುಕ್ ಮಾಡಿದ್ರೆ ರೆಡಿ ಆಗುತ್ತೆ. ನೀವು ಇದರ ಒರಿಜಿನಲ್ ಪಾತ್ರೆ ಏನಿದೆ ಬೆಂದಿಗೆ ಮತ್ತೆ ಆ ಪೈಪ್ ತರ ಇರುತ್ತಲ್ಲ ಅದರಲ್ಲೂ ಕೂಡ ನಿಮ್ಗೆ ಅಷ್ಟೇ ಟೈಮ್ ಆಗುತ್ತೆ. ಆ ಪಾತ್ರೆಯಲ್ಲಿ ಏನಂತ ಹೇಳಿದ್ರೆ ಆ ಬೆಂದಿಗೆಯಲ್ಲಿ ನೀವು ನೀರ್ ಹಾಕ್ತೀರಾ, ಪೈಪ್ ಅಲ್ಲಿ ಪುಟ್ಟಿನ ಹಿಟ್ಟು ಹಾಕ್ತೀರಾ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬರುತ್ತೆ ಅಷ್ಟೇ. ಫೈನಲಿ ಈಗ ಜಾಸ್ತಿ ಕ್ವಾಂಟಿಟಿ ಮಾಡೋದಕ್ಕೆ ಈ ರೀತಿ ಒಂದು ಜರಡಿ ಪಾತ್ರೆ ಅಥವಾ ಸ್ಟೀಮರ್ ಪ್ಲೇಟ್ ಇಟ್ಟು ಅದರಲ್ಲಿ ಫಸ್ಟ್ ತೆಂಗಿನಕಾಯಿ ಹಾಕಿ ಅದ್ರ ಮೇಲೆ ಪುಟ್ಟಿನ ಹಿಟ್ಟು ಹಾಕಿ ಆಗ್ಲೇ ಹೇಳಿತರ ಅರ್ಧ ಭಾಗ ಹಾಕಬೇಕು. ಆಮೇಲೆ ಸ್ವಲ್ಪ ತುರಿದಿರುವಂತಹ ತೆಂಗಿನಕಾಯಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಮತ್ತೆ ಪುಟ್ಟಿನ ಹಿಟ್ಟು ಹಾಕಿ ಅದ್ರ ಮೇಲ್ಗಡೆ ಮತ್ತೆ ತೆಂಗಿನಕಾಯಿ ಹಾಕಿ ಇಡ್ಲಿ ಪಾತ್ರೆ ಅಥವಾ ಕುಕ್ಕರ್ ಒಳಗಿಟ್ಟು ಇದನ್ನು ಕೂಡ 10 ರಿಂದ 15 ನಿಮಿಷ ಕುಕ್ ಮಾಡಿದ್ರೆ ಸಾಕಾಗುತ್ತೆ. ಹೀಗೆ ಮಾಡೋದ್ರಿಂದ ನಿಮಗೆ ಒಂದೇ ಟೈಮ್ ಅಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡಬಹುದು. ರುಚಿಯಲ್ಲಿ ಏನು ವ್ಯತ್ಯಾಸ ಇರಲ್ಲ, ಅದೇ ಸೇಮ್ ಟೇಸ್ಟ್ ಇರುತ್ತೆ. ಸೊ ನೋಡಿದ್ರಲ್ಲ, ಇಲ್ಲಿ ಹಲವಾರು ವಿಧಾನಗಳು ಮಾಡೋದಿಕ್ಕೆ ಅಂಡ್ ಹಲವಾರು ಹಿಟ್ಟುಗಳಲ್ಲಿ ನೀವು ಇದನ್ನ ಮಾಡಬಹುದು ಅಂತ ತೋರಿಸ್ಕೊಟ್ಟಿದೀನಿ. ಸೊ ಖಂಡಿತ ಟ್ರೈ ಮಾಡಿ. ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂಡ್ ಎಲ್ಲರ ಆರೋಗ್ಯಕ್ಕೂ ತುಂಬಾ ಒಳ್ಳೇದಿದು. ಇದೇ ರೀತಿ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಪೇಜ್ ನ ಈಗಲೇ ಫಾಲೋ ಮಾಡಿ. ಥ್ಯಾಂಕ್ ಯು.